ಖಂಡಿತವಾಗಿಯೂ ಇದು ಆರ್ಸಿಬಿ ಅಭಿಮಾನಿಗಳಿಗೆ ಸ್ವಲ್ಪ ಎದೆಯ ಬಡಿತ ಹೆಚ್ಚಿಸುವ ಸುದ್ದಿಯೇ. ನೀವು ಹೇಳುತ್ತಿರುವ ಆ ಸಸ್ಪೆನ್ಸ್ ಮತ್ತು ಶಾಕ್ ಬಗ್ಗೆ ಈಗ ಕೆಲವೊಂದು ಸ್ಪಷ್ಟ ಅಪ್ಡೇಟ್ಗಳು ಹೊರಬರುತ್ತಿವೆ. ನಿಮ್ಮ ಕುತೂಹಲಕ್ಕೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಆತಂಕಕ್ಕೆ ಕಾರಣವಾಗಿರುವ ಪ್ರಮುಖ ವಿಷಯಗಳು ಇಲ್ಲಿವೆ. 1. ಜಾಶ್ ಹೇಜಲ್ವುಡ್ ಅಲಭ್ಯತೆ. ಆರ್ಸಿಬಿ ತಂಡದ ಬೌಲಿಂಗ್ ವಿಭಾಗದ ಬೆನ್ನೆಲುಬಾಗಿದ್ದ ಆಸ್ಟ್ರೇಲಿಯಾದ ವೇಗಿ ಜಾಶ್ ಹೇಜಲ್ವುಡ್ ಗಾಯದ ಸಮಸ್ಯೆಯಿಂದಾಗಿ 2026ರ ಐಪಿಎಲ್ನ ಆರಂಭಿಕ ಪಂದ್ಯಗಳಿಂದ ಹೊರಗುಳಿಯುವುದು ಬಹುತೇಕ ಖಚಿತವಾಗಿದೆ. ಕಳೆದ ಸೀಸನ್ನಲ್ಲಿ ತಂಡ ಚಾಂಪಿಯನ್ ಆಗುವಲ್ಲಿ ಇವರ ಪಾತ್ರ ದೊಡ್ಡದಿತ್ತು, ಹಾಗಾಗಿ ಇದು ತಂಡಕ್ಕೆ ದೊಡ್ಡ ಸೆಟ್ಬ್ಯಾಕ್. 2. ವಿರಾಟ್ ಕೊಹ್ಲಿ ಬಗ್ಗೆ ಇರುವ ಬ್ಯಾಡ್ ನ್ಯೂಸ್ ಏನು? ಕೊಹ್ಲಿ ಬಗ್ಗೆ ಹರಿದಾಡುತ್ತಿರುವ ಸುದ್ದಿಯೆಂದರೆ ಅವರು ಇತ್ತೀಚೆಗಷ್ಟೇ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿರುವುದರಿಂದ ಈ ಬಾರಿ ಕೇವಲ ಒಂದು ಫಾರ್ಮ್ಯಾಟ್ನಲ್ಲಿ ಅಂದರೆ ODIನಲ್ಲಿ ಆಡುತ್ತಾ ನೇರವಾಗಿ ಐಪಿಎಲ್ಗೆ ಬರುತ್ತಿದ್ದಾರೆ. ಅವರು ಮೊದಲಿನ ಫಾರ್ಮ್ನಲ್ಲಿ ಇರುತ್ತಾರಾ ಅಥವಾ ಗಾಯದ ಸಮಸ್ಯೆ ಏನಾದರೂ ಇದೆಯೇ ಎಂಬ ಅನುಮಾನ ಫ್ಯಾನ್ಸ್ನ ಕಾಡುತ್ತಿದೆ. ಆದರೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಕಿಂಗ್ ಕೊಹ್ಲಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಮತ್ತು ನೆಟ್ಸ್ನಲ್ಲಿ ಭರ್ಜರಿ ಪ್ರಾಕ್ಟೀಸ್ ಕೂಡ ಶುರು ಮಾಡಿದ್ದಾರೆ. 3. ತಂಡದ ಇತರ ಆಟಗಾರರ ಇಂಜುರಿ ಅಪ್ಡೇಟ್. ಕೇವಲ ಹೇಜಲ್ವುಡ್ ಮಾತ್ರವಲ್ಲದೆ ಫಿಲ್ ಸಾಲ್ಟ್ ಮತ್ತು ರಜತ್ ಪಾಟಿದಾರ್ ಅವರ ಫಿಟ್ನೆಸ್ ಬಗ್ಗೆಯೂ ಸಣ್ಣಪುಟ್ಟ ಗಾಳಿ ಸುದ್ದಿಗಳು ಓಡಾಡುತ್ತಿವೆ. ಇದು ಮ್ಯಾನೇಜ್ಮೆಂಟ್ಗೆ ಪ್ಲಾನ್ ಬಿ ರೆಡಿ ಮಾಡಲು ಒತ್ತಡ ಹೇರಿದೆ. ಆರ್ಸಿಬಿ ಮುಂದೆ ಇರುವ ಸವಾಲುಗಳು. ಬೌಲಿಂಗ್ ಕಾಂಬಿನೇಷನ್. ಹೇಜಲ್ವುಡ್ ಬದಲಿಗೆ ಭುವನೇಶ್ವರ್ ಕುಮಾರ್ ಅಥವಾ ಯಂಗ್ ಟ್ಯಾಲೆಂಟ್ ಮೇಲೆ ಹೆಚ್ಚು ಡಿಪೆಂಡ್ ಆಗಬೇಕಿದೆ. ಡಿಫೆಂಡಿಂಗ್ ಚಾಂಪಿಯನ್ ಪ್ರೆಷರ್. 2025ರಲ್ಲಿ ಕಪ್ ಗೆದ್ದಿರುವ ಕಾರಣ ಈ ಬಾರಿ ನಿರೀಕ್ಷೆ ಬೆಟ್ಟದಷ್ಟಿದೆ. ಗಮನಿಸಿ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಈಗಾಗಲೇ ಬ್ಯಾಕಪ್ ಪ್ಲಾನ್ ರೆಡಿ ಮಾಡಿಕೊಂಡಿದೆ. ವೆಂಕಟೇಶ್ ಅಯ್ಯರ್ ಮತ್ತು ಜಾಕೋಬ್ ಡಫಿ ಅವರಂತಹ ಆಟಗಾರರು ತಂಡಕ್ಕೆ ಹೊಸ ಶಕ್ತಿ ನೀಡುವ ಸಾಧ್ಯತೆಯಿದೆ. ಈ ಸಲ ಕಪ್ ನಮ್ದೇ ಅನ್ನೋ ನಂಬಿಕೆ ಅಭಿಮಾನಿಗಳಲ್ಲಿ ಗಟ್ಟಿಯಾಗಿದೆ, ಆದರೆ ಮೈದಾನದಲ್ಲಿ ಅನಿರೀಕ್ಷಿತ ತಿರುವುಗಳು ಕಾದಿವೆ. ನಿಮಗೆ ಈ ಸುದ್ದಿಯಲ್ಲಿ ಯಾವ ಆಟಗಾರನ ಅನುಪಸ್ಥಿತಿ ಹೆಚ್ಚು ಕಾಡಬಹುದು ಅಂತ ಅನ್ಸುತ್ತೆ? ಅಥವಾ ಆರ್ಸಿಬಿ ಈ ಸವಾಲನ್ನು ಗೆದ್ದು ಮತ್ತೆ ಚಾಂಪಿಯನ್ ಆಗುತ್ತಾ? ತಿಳಿಸಿ, ನಾವು ಇದರ ಬಗ್ಗೆ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ.